ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಈ ಬೆನ್ನಲ್ಲೇ ಶತಾಯಗತಾಯ ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನಾನಾ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಹೇಗಿದೆ ಪ್ಲಾನ್? ಏನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ ಚುನಾವಣಾ ಆಯೋಗ? ಬನ್ನಿ ನೋಡ್ಕೊಂಡು ಬರೋಣ. ವೋಟಿಂಗ್ ಮಾಡದೆ ಚಕ್ಕರ್ ಹಾಕಿ ಔಟಿಂಗ್ ಹೋದ್ರೆ ಬಿ ಕೇರ್ಫುಲ್. ವೋಟಿಂಗ್ ಮಾಡಿದ ಐಟಿಬಿಟಿ ಅವರ ಮೇಲೆ ಕಣ್ಣಿಟ್ಟ ಬಿಬಿಎಂಪಿ. ವೋಟ್ ಹಾಕುತ್ತಿದ್ರೆ ನಿಮ್ಮ ಕಂಪನಿಯಿಂದಾನೇ ಪಾಲಿಕೆಗೆ ಸಂದೇಶ. ಲೋಕಸಭಾ ಚುನಾವಣಾ ಕಾವು ಜೋರಾಗಿದೆ. ರಾಜ್ಯದ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ಮಧ್ಯೆ ಈ ಬಾರಿ ಶತಾಯಗತಾಯ ಬೆಂಗಳೂರಿನ ಶೇಕಡವಾರು ಮತದಾನ ಹೆಚ್ಚಳಕ್ಕೆ ಮುಂದಾಗಿರುವಂತಹ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತದಾನ ಬಿಟ್ಟು ರಜೆ ಎಂಜಾಯ್ ಮಾಡೋದಿಕ್ಕೆ ಹೋಗೋ ಐಟಿಬಿಟಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಒಟ್ಟು 3 ಲೋಕಸಭಾ ಕ್ಷೇತ್ರಗಳ ಸಹಿತ 28 ಕ್ಷೇತ್ರಗಳಲ್ಲಿ 26ರಂದು ಮತದಾನ ನಡೀತಾ ಇದ್ದು, ಈಗಾಗಲೇ ಚುನಾವಣಾ ಆಯೋಗ ಸಹ ಅಂತಿಮ ತಯಾರಿಯನ್ನ ನಡೆಸ್ತಾ ಇದೆ. ಇನ್ನೊಂದ್ ಕಡೆ ಮತದಾನ ಜಾಗೃತಿ ಸಹ ನಡೀತಾನೆ ಇತ್ತು. ನಗರ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಏರಿಕೆ ಆಗುತ್ತಾ ಅನ್ನೋ ಆತಂಕ ಸಹ ಚುನಾವಣಾ ಆಯೋಗಕ್ಕೆ ಕಾಡ್ತಾನೆ ಇದೆ. 26ರಂದು ಶುಕ್ರವಾರ ಆಗಿದ್ದು ರಜೆ ಘೋಷಣೆ ಆಗಿದೆ. ಮರುದಿನ 2ನೇ ಶನಿವಾರ ಹಾಗೂ ಭಾನುವಾರ. ಹೀಗಾಗಿ ಸಾಲು ರಜೆಗಳೇ ಎದುರಾಗ್ತಾ ಇದ್ದು ಮತಗಟ್ಟೆಗಳತ್ತ ಜನ ಸುಳಿತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅದರಲ್ಲೂ ಐಟಿಬಿಟಿ ಉದ್ಯೋಗಿಗಳು ಜಾಲಿ ಮೂಡ್ಗೆ ಜಾರುವ ಹಂಬಲದಲ್ಲಿ ಇರ್ತಾರೆ. ಆದ್ರೆ ವೋಟಿಂಗ್ಗೆ ಚಕ್ಕರ್ ಹಾಕಿ ಔಟಿಂಗ್ ಅಥವಾ ಪ್ರವಾಸ ದೂರದ ಊರುಗಳಿಗೆ ತೆರಳುವ ಮಂದಿಗೆ ಬಿಬಿಎಂಪಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಇನ್ನು ಮತದಾನದ ದಿನದಂದು ಯಾರೆಲ್ಲ ವೋಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಆಯಾ ಕಂಪನಿಗಳೇ ನಿಗಾ ಇಡಬೇಕಾಗತ್ತೆ. ಇನ್ನು ಈ ಮಾಹಿತಿಯನ್ನ ಬಿಬಿಎಂಪಿಗೆ ರವಾನೆ ಕೂಡ ಮಾಡಲಿದೆ. ಈ ಸಲ ನಾವು ಎಲ್ಲ ಮತದಾರರಿಗೆ ಭಾಳ ಇದನ್ನು ಅವ್ರದ್ದು ಕರ್ತವ್ಯ ಏನಿದೆ ಅದಕ್ಕೆ ಸಮಜಾಯಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ಬರೀ ನಾವು ಒಂದು ವಾತಾವರಣ ಮಾಡುವುದು ಒಂದೇ ಇಲ್ಲ. ಈಗ TIP ಅಂತ ಟರ್ನ್ಔಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಏನಿದೆ, ಮತಗಟ್ಟೆ ಲೆವೆಲ್ನಲ್ಲಿ ಭಾಳ ಸೂಕ್ಷ್ಮವಾಗಿ ಮತ್ತು ಇದನ್ನು ಇದನ್ನು ಪೋಲಿಂಗ್ ಬೂತ್ ಹಂತಕ್ಕೆ ಹೋಗಿ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಿ ಅಲ್ಲಿ ಸ್ಟಿಕ್ಕರ್ ಅಂಟಿಸುವುದು, ಅವರಿಗೆ ಪ್ರಮಾಣ ಮಾಡಿಸೋದು ಮತ್ತು ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಇದೆ ಅದರ ಪರಿಸ್ಥಿತಿ ಹೇಗಿದೆ ಎಲ್ಲ ಅವರಿಗೆ ತಿಳಿ ಹೇಳುವುದು ಮತ್ತು ಯಂಗ್ ವೋಟರ್ಸ್ಗೆ ಮಾತಾಡೋದು, ಅಲ್ಲಿ ಇರ್ತಕ್ಕಂಥ ನಮ್ಮ ಸೀನಿಯರ್ ವೋಟರ್ಸ್ಗೆ ಎಲ್ಲ ಮಾತಾಡೋದು ಈ ಸಲ ಎಲ್ಲ ಮಾಡ್ತಾಯಿದ್ದೀವಿ. ಇದು ನಮ್ಮ ಕಡೆಗೆ ಒಂದು ನಾವು ಮತ್ತು ನಮ್ಮ ಝೋನಲ್ ಕಮಿಷನರ್ JCs ಎಲ್ಲ ಮಾಲ್ಗಳಿಗೆ ಹೋಗುವುದು. ಇನ್ನು ಪ್ರತಿ ಬಾರಿ ನಗರ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಕುಸಿತ ಆಗ್ತಾ ಇರೋದನ್ನ ಮನಗಂಡಿರುವಂತಹ ಬಿಬಿಎಂಪಿ ಐಟಿಬಿಟಿ ಕಂಪನಿಗಳ ಜೊತೆ ಈ ಬಗ್ಗೆ ಸಮನ್ವಯತೆ ಸಾಧಿಸಿ ಉದ್ಯೋಗಿಗಳು ಔಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿ ಆಗ್ತಾರಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಿದೆ. ಬಳಿಕ ಈ ಮಾಹಿತಿಯ ಆಧಾರದ ಮೇಲೆ ಏನೆಲ್ಲ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದನ್ನ ಪಾಲಿಕೆ ಚಿಂತನೆ ನಡೆಸಿದೆ. ಅಲ್ಲದೆ ನೋಟಿಸ್ ನೀಡೋದಕ್ಕೂ ಪ್ಲಾನ್ ಮಾಡ್ತಿದೆ. ಈ ಸಲ ನಾವು ನಿಖರವಾಗಿ ನಮ್ಮ ಸರ್ಕಾರದ ಇದರಲ್ಲಿ ನೋಟಿಫಿಕೇಷನ್ DPR ಇಂದ ಏನು ಇಶ್ಯೂ ಆಗಿದೆ, ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಕ್ಲೋಸ್ ಆಗಲೇಬೇಕು ವೋಟಿಂಗ್ಗಾಗಿ. ಆ ಥರ ಇರುವುದರಿಂದ ಯಾರ್ಯಾರದ್ದು ಎಂಪ್ಲಾಯರ್ ಇದ್ದಾರೆ ಅವರು ಕೂಡ ಸುಮ್ಮನೆ ಬಿಡಲ್ಲ. ನಾನು ರಜೆ ಕೊಟ್ಟಿದ್ದೀನಿ ಅಂದರೆ ನಿಮ್ಮದು ವೋಟ್ ಮಾಡಿದ್ದಾರೆ ಅಥವಾ ಇಲ್ಲ ಅವರು ಕೂಡ ನೋಡ್ಕೊಳ್ತಾರೆ. ಅವ್ರ ಜೊತೆಗೆ ನಾವು ಸ್ವಲ್ಪ ಸಮನ್ವಯ ಸಾಧಿಸ್ತಾ ಇದ್ದೇವೆ. ಎಲ್ಲ ದೊಡ್ಡ ಕಂಪನಿಯವರು HRMS ಮುಖಾಂತರ ಮೆಸೇಜ್ ನೀಡುವುದು, ಆಮೇಲೆ ಅವರಿಗೆ ರಜೆ ಕೊಟ್ಟಿರೋದ್ರಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಇಲ್ಲ ಅವರು ಕೂಡ ಸ್ವಲ್ಪ ಪ್ರೆಷರ್ ಮಾಡ್ತಾ ಇದ್ದಾರೆ. ಈ ಸಲ ಚೆನ್ನಾಗಿ ಆಗ್ಬೋದು ಅಂತ ನಾವು ಭಾವಿಸಿದ್ದೇವೆ. ಮತದಾನ ಅನ್ನೋದು ನಮ್ಮ ಹಕ್ಕಿನ ಜೊತೆಗೆ ನಮ್ಮ ಕರ್ತವ್ಯ ಕೂಡ ಅನ್ನೋದನ್ನ ವಿದ್ಯಾವಂತರಿಗೆ ಪದೇ ಪದೇ ಹೇಳಬೇಕಾಗಿರೋದು ನಿಜಕ್ಕೂ ವಿಪರ್ಯಾಸ. ಈಗಲಾದ್ರೂ ಪ್ರಜ್ಞಾವಂತರು ಮತದಾನದ ಮಹತ್ವ ಅರಿತು ಮತ ಚಲಾವಣೆಗೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.